ಶಾಂತರಾಗಿರೋದಕ್ಕೆ ಹೇಳ್ತಿದ್ರು. ಧ್ಯಾನದ ಔಷಧಿಗೆ ಹೋಗೋದಕ್ಕಿಂತ ಮೊದಲು ಆ ಶಿಷ್ಯನಿಗೆ ಶಾಂತರಾಗಿರೋದನ್ನ ಕಲಿಸ್ತಿದ್ರು. ಇವತ್ತಿನ ಸಮಯದಲ್ಲಿ ಎಲ್ಲಾ ಕಡೆ ಸದ್ದು ಗಲಾಟೆ ಇದೆ. ಇದರ ಕಾರಣದಿಂದ ತಲೆಯಲ್ಲಿ ತುಂಬಾ ಮತ್ತೆ ರಿಪೀಟ್ ಆಗ್ತಿದ್ಯಾ? ಸಾಮಾನ್ಯ ಕಣೋದು. ಯಾವಾಗ ಒಬ್ಬ ವ್ಯಕ್ತಿ ಗೌತಮ್ ಬುದ್ಧರ ಜೊತೆ ಶಾಮೀಲಾಗಿದ್ನೋ ಆಗ ಬುದ್ಧ ಅವರಿಗೆ ಎಲ್ಲಕ್ಕಿಂತ ಮೊದಲು ಶಾಂತರಾಗಿರೋದಕ್ಕೆ ಹೇಳ್ತಿದ್ರು. ಧ್ಯಾನದ ಔಷಧಿಗೆ ಹೋಗೋದಕ್ಕಿಂತ ಮೊದಲು ಆ ಶಿಷ್ಯನಿಗೆ ಶಾಂತರಾಗಿರೋದನ್ನ ಕಲಿಸ್ತಿದ್ರು. ಇವತ್ತಿನ ಸಮಯದಲ್ಲಿ ಎಲ್ಲಾ ಕಡೆ ಸದ್ದು ಗಲಾಟೆ ಇದೆ. ಇದರ ಕಾರಣದಿಂದ ತಲೆಯಲ್ಲಿ ತುಂಬಾ ಸ್ಟ್ರೆಸ್, ಒತ್ತಡ ಬರೋದು ಸಾಮಾನ್ಯ ಆಗಿದೆ. ಈ ರೀತಿ ಇದ್ದಾಗ ನೀವು ಪ್ರತಿದಿನ ಕೆಲವು ಸಮಯ ಮೌನವಾಗಿರೋ ಅಭ್ಯಾಸ ಮಾಡಿದ್ರೆ ಆಗ ಇದರಿಂದ ನಿಮ್ಮ ಒತ್ತಡ ಹುಟ್ಟಿಸುವ ಹಾರ್ಮೋನ್ ಅಲ್ಲಿ ಕಡಿಮೆ ಕಾಣಬಹುದು. ಇದರಿಂದ ನಿಮ್ಮ ಮೈಂಡ್ ಶಾಂತವಾಗುತ್ತೆ, ಕೋಪ ನಿಯಂತ್ರಣದಲ್ಲಿರುತ್ತೆ, ಮತ್ತೆ ಸ್ಟ್ರೆಸ್ ಹೆಚ್ಚಿಸುವ ಹಾರ್ಮೋನ್ಗಳ ಲೆವೆಲ್ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಯಾವ ಸಂದರ್ಭದಲ್ಲಿ, ಯಾವ ಜಾಗದಲ್ಲಿ ನಾವು ಶಾಂತರಾಗಿರಬೇಕು, ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಮಾತಾಡಬೇಕು, ಮತ್ತೆ ಶಾಂತರಾಗಿರೋದ್ರಿಂದ ನಮ್ಮ ಒಳಗೆ ಯಾವ ಬದಲಾವಣೆಗಳು ಬರಬಹುದು. ಸ್ನೇಹಿತರೆ, ಸಂಜೆ ಸಮಯ ಆಗಿರುತ್ತೆ. ಗುರು ತಮ್ಮ ಎಲ್ಲ ಶಿಷ್ಯರಿಗೆ ಕರೆದು ಹೇಳ್ತಾರೆ, ನಾಳೆ ಬೆಳಿಗ್ಗೆ ನೀವೆಲ್ಲ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಕ್ಷಣ ನಮ್ಮ ಆಶ್ರಮದ ಮುಂದೆ ಇರಿ. ಎಲ್ಲರೂ ಆಶ್ಚರ್ಯಗೊಳ್ತಾರೆ, ನಾವೆಲ್ಲರೂ ಯಾವುದೋ ತಪ್ಪು ಮಾಡಿದೀವಾ ಅಥವಾ ಗುರುಜಿ ನಮ್ಮೆಲ್ಲರಿಗೆ ಬೆಳಿಗ್ಗೆ ಒಳ್ಳೆ ವಿಷಯ ಹೇಳ್ಬೋದಾ? ಅದಕ್ಕೆ ಎಲ್ಲ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿದ ನಂತರ ವಾಪಸ್ ಗುರುಜಿ ಮುಂದೆ ಹೋಗಿ ನಿಲ್ತಾರೆ. ಗುರುಜಿ ಹೇಳ್ತಾರೆ, ಇವತ್ತು ನಾನು ನಿಮ್ಮೆಲ್ಲರಿಗೆ ಮೌನವಾಗಿರೋದ್ರಿಂದ ಉಂಟಾಗುವ ಲಾಭಗಳ ಬಗ್ಗೆ ಹೇಳ್ತೀನಿ. ಗುರು ಹೇಳ್ತಾರೆ, ಈ 10 ಸಂದರ್ಭದಲ್ಲಿ ಈ ಜಾಗಗಳಲ್ಲಿ ಶಾಂತರಾಗಿರೋದ್ರಿಂದ ಲಾಭ ಆಗುತ್ತೆ, ಮತ್ತೆ ಮಾತಾಡೋದ್ರಿಂದ ಆಗುತ್ತೆ ನಷ್ಟ. ಗುರು ಹೇಳ್ತಾರೆ, ಏನಾದ್ರೂ ನೀವು 10 ಪರಿಸ್ಥಿತಿಗಳಲ್ಲಿ ಶಾಂತರಾಗಿದ್ರೆ, ಅಂದ್ರೆ ಮೌನರಾಗಿದ್ರೆ, ಆಗ ನೀವು ಏನೆಲ್ಲ ಬಯಸ್ತಿರೋ ನಿಮಗೆ ಅದೇ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗಲು ಶುರುವಾಗುತ್ತೆ. ಅವಶ್ಯಕತೆಗಿಂತ ಹೆಚ್ಚು ಮಾತಾಡೋದು ಅಥವಾ ಸುಮ್ಮನೆ ಇರೋದು ಎರಡೂ ಒಳ್ಳೆಯದಲ್ಲ. ಯಾವ ತರ ಅವಶ್ಯಕತೆಗಿಂತ ಹೆಚ್ಚು ಮಳೆ ಆಗೋದು ಅಥವಾ ಬಿಸಿಲು ಎರಡೂ ತೊಂದರೆ ಕೊಡುತ್ತೋ, ಅದೇ ರೀತಿ ಅನವಶ್ಯಕತೆಯಾಗಿ ಮಾತಾಡೋದು ಕೂಡ ತುಂಬಾ ನಷ್ಟ ಕೊಡುತ್ತೆ. ಗುರು ಮುಂದೆ ಹೇಳ್ತಾರೆ, ಮೊದಲನೇ ಈ ರೀತಿ ಜಾಗ, ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸುಮ್ಮನೆ ಇರಬೇಕು. ಯಾವುದೇ ಸತ್ಯ ಗೊತ್ತಿದೆ ಎಂದು ಮಾತಾಡಬಾರದು. ಗುರು ಹೇಳ್ತಾರೆ, ಏನಾದ್ರೂ ನಿಮ್ಮ ಹತ್ರ ಯಾವುದೇ ನಿಜ ರೂಪದ ಆಧಾರ ಇಲ್ಲ ಅಂದ್ರೆ ಅಲ್ಲಿ ಸುಮ್ಮನಿರೋದು ಒಳ್ಳೆಯದು. ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತೆ, ಮತ್ತೆ ಇದರಿಂದ ಜ್ಞಾನದ ವೃದ್ಧಿ ಆಗುತ್ತೆ. ಯಾವುದೇ ಮಾತಾಡಬೇಕಾದ್ರೆ ಅದು ಆಗ ಒಳ್ಳೆಯದಾಗಿರುತ್ತೆ ಯಾವಾಗ ನಿಮಗೆ ವಿಷಯದ ಮೇಲೆ ಪೂರ್ತಿ ಜ್ಞಾನ ಇರುತ್ತೋ. ಏನಾದ್ರೂ ಯಾವುದೇ ಸತ್ಯ ಎಲ್ಲಾದ್ರೂ ಮಾತಾಡಿದ್ರೆ ಅಥವಾ ಅವಶ್ಯಕತೆ ಇಲ್ಲದೆ ಇದ್ದಾಗ ಮಾತಾಡ್ತಾರೆ, ಆಗ ಅಲ್ಲಿ ನಿಮ್ಮ ಅವಮಾನ ಆಗಬಹುದು. ಅದಕ್ಕೆ ಯಾವಾಗ ನಿಮಗೆ ಆ ಸಮಯದಲ್ಲಿ ಸರಿಯಾದ ವಿಚಾರ ಅಥವಾ ಅದರ ನಿಜ ರೂಪದ ಅರ್ಥ ಆಗುತ್ತಿರಲ್ವೋ, ಆಗ ಈ ರೀತಿ ಜಾಗಗಳಲ್ಲಿ ಮಾತಾಡುವುದು ನಿಮ್ಮ ಅವಮಾನ ಅಂತೂ ಆಗ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮಲ್ಲಿ ಇಟ್ಟಿರೋ ಭರವಸೆ ಜನರ ಮೇಲಿಂದ ದೂರ ಆಗ್ತಿರುತ್ತೆ. ಅದಕ್ಕೆ ಆ ರೀತಿ ಜಾಗಗಳಲ್ಲಿ ಶಾಂತರಾಗಿರಿ. ಎಲ್ಲಿ ನಿಮಗೆ ಗೊತ್ತಿರಲು ನೀವು ಏನ್ ಹೇಳ್ಬೇಕು ಅಥವಾ ಏನ್ ಹೇಳ್ಬಾರ್ದು ಅಂತ. ಸಾಕಷ್ಟು ರೀತಿಯ ಜನರು ಈ ರೀತಿ ಇರ್ತಾರೆ. ಅಲ್ಲಿ ಅವರು ತಮ್ಮ ಉಪಸ್ಥಿತಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಇದು ಗೊತ್ತಿರಲ್ಲ ಅವರು ಏನ್ ಹೇಳ್ಬೇಕು ಅಂತ. ಆದ್ರೂ ಅವರು ಏನಾದ್ರು ಹೇಳ್ತಾ ಹೋಗ್ತಾರೆ, ಮತ್ತೆ ನಂತರ ಬೇರೆ ಜನರು ಅವರು ಹೋದ್ಮೇಲೆ ಅವರ ತಮಾಷೆ ಮಾಡ್ತಾರೆ. ಇಲ್ಲಿ ತನಕ ನಿಮಗೆ ಆ ಸತ್ಯ ಅಥವಾ ನಿಜ ರೂಪದ ಬಗ್ಗೆ ಸ್ಪಷ್ಟವಾಗಿ ಜ್ಞಾನ ಇರಬೇಕು, ಆಗ ಅಲ್ಲಿ ಸುಮ್ಮನೆ ಇರೋದು ತುಂಬಾ ದೊಡ್ಡ ಬುದ್ಧಿವಂತಿಕೆ. ಗುರು ಹೇಳಿದ್ರು, ಎರಡನೇ ರೀತಿ ಜಾಗ, ಅಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನೆ ಇರಬೇಕು. ಮಾತುಗಳಿಂದ ನೋವನ್ನ ಕೊಡಬೇಡಿ. ಏನಾದ್ರು ನಿಮ್ಮ ಅದೇ ಮಾತುಗಳು ಒಬ್ಬರಿಗೆ ಮಾನಸಿಕವಾಗಿ ನೋವನ್ನ ಕೊಡ್ತಿದ್ರೆ ಆಗ ಅಲ್ಲಿ ಸುಮ್ಮನೆ ಇರಬೇಕು. ದುರ್ಬಲ ವ್ಯಕ್ತಿ ಬಗ್ಗೆ ಏನಾದ್ರೂ ಹೇಳಿ ದೊಡ್ಡ ವ್ಯಕ್ತಿ ಆಗೋದಕ್ಕಾಗಲ್ಲ. ದೊಡ್ಡ ವ್ಯಕ್ತಿ ಒಬ್ಬ ವ್ಯಕ್ತಿಯ ಜೊತೆ ನಿಲ್ಲೋದ್ರಿಂದ ಆಗ್ತೀರಾ. ಸಾಕಷ್ಟು ಸರಿ ಏನಾಗುತ್ತೆ ಅಂದ್ರೆ ಕೆಲವು ಜನರು ತಮಗಿಂತ ಚಿಕ್ಕ ವ್ಯಕ್ತಿಗಳಿಗೆ ಬಾಯಿ ಬಂದಾಗ ಮಾತಾಡ್ತಿರ್ತಾರೆ. ಮುಂದೆ ಇರೋ ವ್ಯಕ್ತಿ ನಿಮ್ಮ ಆಕಾರಕ್ಕಿಂತ ಚಿಕ್ಕವನಾಗಿರ್ಬೋದು, ಅವನು ನಿಮಗೆ ಏನು ಹೇಳೋದಿಲ್ಲ. ಆದ್ರೆ ನೀವು ಅವರ ದೃಷ್ಟಿಯಲ್ಲಿ ಬೀಳ್ತಾ ಹೋಗ್ತೀರಾ. ಯಾರು ಗೊತ್ತು, ಬಹುಶಃ ನಾಳೆ ಅವನು ಕೂಡ ನಿಮಗಿಂತ ದೊಡ್ಡವನಾಗಬಹುದು ಪದವಿಲಿ. ಯಾವಾಗ ಅವನ ಸ್ಥಾನ ನಿಮಗಿಂತ ಹೆಚ್ಚಾಗುತ್ತೋ ಆಗ ಮುಂದಿನ ಬರುವ ದಿನಗಳಲ್ಲಿ ಅವನು ಕೂಡ ನಿಮ್ಮ ಜೊತೆ ಹಾಗೆ ನೋಡ್ಕೊಳ್ತಾನೆ. ನೀವು ಒಬ್ಬರಿಗೆ ಕೀಳಾಗಿ ತೋರಿಸಿ ದೊಡ್ಡವರಾಗಬೇಕು ಅಂತ ಇದ್ರೆ ಆಗ ನಿಮಗಿಂತ ಚಿಕ್ಕವರಿಗೆ ಮರ್ಯಾದೆ ಕೊಡೋದನ್ನ ಕಲಿಯಿರಿ. ಮತ್ತೆ ಇದರ ಜೊತೆಗೆ ದೊಡ್ಡವರಿಗೆ ಗೌರವ ಕೊಡಬೇಕು. ಜನರಿಗೆ ಅವರು ಏನಾದರೂ ಕತ್ತಲು ಹೇಳಿದ್ರೆ ಮತ್ತೆ ಮುಂದೆ ಇರೋ ವ್ಯಕ್ತಿಗೆ ಕೀಳಾಗಿ ಬೀಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ದೊಡ್ಡವರಾಗ್ತಾರಂತ. ಆಗ ಇವರೆಲ್ಲರೂ ತುಂಬಾ ದೊಡ್ಡ ಭ್ರಮೆ. ದೊಡ್ಡವರಾಗೋ ಬದಲಿಗೆ ನೀವು ಅವರ ದೃಷ್ಟಿಯಲ್ಲಿ ಬೀಳ್ತಾ ಹೋಗ್ತೀರಾ. ಗುರು ಮುಂದೆ ಹೇಳಿದ್ರು, ಅದಕ್ಕೆ ಶಿಷ್ಯರೇ, ನೀವು ಯಾವಾಗೆಲ್ಲ ಮಾತಾಡ್ತಿರೋ ಆಗ ಗೌರವದ ಭಾವನೆಯಿಂದ ಮಾತಾಡಿ. ಯಾಕಂದ್ರೆ ನಿಮ್ಮ ಮಾತು ಜನಗಳಿಗೆ ಇಷ್ಟ ಆಗೋದಕ್ಕೆ. ಮಾತಾಡುವಾಗ ಅಣ್ಣ, ಅಕ್ಕ, ಅಮ್ಮ, ಬನ್ನಿ, ಹೋಗಿ ಈ ರೀತಿ ಶಬ್ದಗಳ ಉಪಯೋಗ ಖಂಡಿತ ಮಾಡಿ. ಇದರಿಂದ ನಿಮ್ಮ ಬೆಲೆ ಹೆಚ್ಚುತ್ತೆ. ಇದರ ಜೊತೆಗೆ ನೀವು ಜನರ ದೃಷ್ಟಿಯಲ್ಲಿ ಬುದ್ಧಿವಂತರಾಗ್ತಾ ಹೋಗ್ತೀರಾ. ಗುರು ಮುಂದೆ ಹೇಳ್ತಾರೆ, ಮೂರನೇ ಜಾಗ, ಅಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನಿದ್ರೆ ಅವರಿಗೆ ಒಳ್ಳೆಯದು. ಕೋಪ ಅಥವಾ ದ್ವೇಷ ಮಾಡೋ ಜನರು, ಅದರಲ್ಲೂ ನಮ್ಮವರು ಮತ್ತೆ ಸಂಬಂಧಿಕರು ಯಾವಾಗ ನಿಮ್ಮ ಮೇಲೆ ಕೋಪ ತೋರಿಸಿದಾಗ, ಯಾವಾಗ ನಿಮ್ಮನ್ನು ಅವಮಾನ ಮಾಡ್ತಾರೋ ಆಗ ಆ ಸಮಯ ನೀವು ಸುಮ್ಮನೆ ಇರಬೇಕು. ಯಾಕಂದ್ರೆ ಮುಂದೆ ಇರೋ ಬಲೂನ್ ಪೂರ್ಣ ರೀತಿ ಹೊಡೆದೋಗೋದಕ್ಕೆ. ಏನಾದ್ರೂ ಸರಿಯಾಗಿದ್ರೆ ಆಗ ಯಾವತ್ತೂ
ಕ್ಷಮೆ ಕೇಳಬೇಡಿ ಮತ್ತೆ ಶಾಂತವಾಗಿ ಸರಿಯಾದ ಸಮಯಕ್ಕೆ ಕಾಯ್ತಿರಿ. ಅವರೇ ಸ್ವತಃ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ಯಾವಾಗ ಅವನ ತಪ್ಪಿನ ಅರಿವಾಗುತ್ತೋ. ಗುರು ಮುಂದೆ ಹೇಳ್ತಾರೆ, ಏನಾದರೂ ಹೊರಹುಟ್ಟಿದವರು ಅಥವಾ ಸಂಬಂಧಿಕರು ನಿಮ್ಮ ಮೇಲೆ ಕೋಪ ಮಾಡ್ತಿದ್ದಾಗ ನೀವು ಶಾಂತವಾಗಿದ್ರೆ ಆಗ ಇದು ಮರ್ಯಾದೆ ತೋರಿಸುವ ರೀತಿಯಾಗಿರುತ್ತೆ. ಇದರಿಂದ ಯಾರು ದೊಡ್ಡವರು ಅಥವಾ ಚಿಕ್ಕವರಾಗಲ್ಲ. ಏನಾದರೂ ನಿಮ್ಗೂ ಕೋಪ ಬರ್ತಿದ್ರೆ ಆಗ ನೀವು ಅಲ್ಲಿಂದ ಯಾರಿಗೂ ನೋಯಿಸದೆ ಹೊರಟೋಗಿ ಅಥವಾ ಸುಮ್ಮನೆ ಕೋಪ ಮಾಡೋದ್ರಿಂದ ನಿಮ್ಮ ಸಂಬಂಧಗಳು ಕೆಡುತ್ತೆ. ಕೋಪ ತೋರಿಸೋದ್ರಿಂದ ಸದಾ ಕೋಪ ಮಾಡೋ ವ್ಯಕ್ತಿಯ ಜೊತೆ ಕೆಟ್ಟದಾಗುತ್ತೆ. ಗುರು ಮುಂದೆ ಹೇಳ್ತಾರೆ, ಒಂದು ಸರಿ ಏನಾಗುತ್ತೆ ಅಂದ್ರೆ ಒಂದು ಕಾಡಿಂದ ಬಂದು ಯಾವುದೋ ರಾಜನ ಮನೆಗೆ ತಲುಪುತ್ತೆ. ಜನ ಅದನ್ನು ಸತಾಯಿಸಿದ್ದಕ್ಕೆ ಅದು ತುಂಬಾ ಕೋಪ ಮಾಡ್ಕೊಳ್ಳುತ್ತೆ. ಅದರಿಂದ ಮನೆಯಲ್ಲಿ ಯಾವ ಚೂಪಾದ ವಸ್ತು ಬಿದ್ದಿತ್ತೋ ಅದನ್ನೇ ಸುತ್ತಕೊಂಡು ಕಚ್ಚೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಮೆಲ್ಲಗೆ ಅದರ ಪೂರ್ತಿ ಶರೀರ ಕತ್ತರಿಸೋಯ್ತು. ಸೇಮ್ ಅದೇ ರೀತಿ ನಮ್ಮ ಕೋಪ ಕೂಡ ನಮ್ಮ ಶರೀರನ ಕತ್ತರಿ ರೀತಿ ಕುಯ್ತಿರುತ್ತೆ. ಈ ಕೋಪ ಧ್ಯಾನ ಮಾಡೋದ್ರಿಂದ ಕೊನೆ ಆಗುತ್ತೆ. ಏನಾದ್ರೂ ನೀವು ಧ್ಯಾನ ಮಾಡಿದ್ರೆ ಆಗ ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ. ಗುರು ಮುಂದೆ ಹೇಳ್ತಾರೆ, ಇದಂತೂ ಒಂದು ರೀತಿಯಾಯ್ತು ನೀವು ಪ್ರತಿದಿನ ಧ್ಯಾನದ ಅಭ್ಯಾಸ ಮಾಡಬೇಕಾಗಿರೋದು. ಇದರಿಂದ ನಿಮ್ಮ ಶರೀರದಲ್ಲಿ ಯಾವ ಹಾರ್ಮೋನ್ಸ್ ಕೋಪನ ಹೆಚ್ಚಿಸುತ್ತೋ ಅದೆಲ್ಲ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಮತ್ತೆ ಇದರ ಜೊತೆ ಮತ್ತೊಂದು ಉಪಾಯ ಇದೆ. ಯಾವಾಗೆಲ್ಲ ನಿಮಗೆ ಕೋಪ ಬರುತ್ತೋ ಆಗ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಏನು ಕೋಪ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ? ನಾವು ಮಾತಾಡ್ಬೇಕಾ ಅಥವಾ ಮಾತಾಡಬಾರ್ದಾ? ಯಾವಾಗ ನೀವು ಈ ಮಾತಿಗೆ ಉತ್ತರ ಕಂಡುಹಿಡಿಯುತ್ತೀರೋ ಆಗ ಸ್ವತಃ ನಿಮಗೆ ಗೊತ್ತಾಗುತ್ತೆ ನಾವು ಕೋಪ ಮಾಡ್ಕೋಬೇಕೋ ಅಥವಾ ಇಲ್ವೋ ಅಂತ. ಏನಾದರೂ ಆಗ್ಲೂ ನಿಮಗೆ ಕೋಪ ಬರ್ತಿದ್ರೆ ಆಗ ನೀವು ಅಲ್ಲಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡಿ. ಅಲ್ಲಿಂದ ದೂರ ಹೋಗಿ ಆಗ ಮೆಲ್ಲಗೆ ಸಮಯಕ್ಕೆ ತಕ್ಕಾಗಿ ನಿಮ್ಮ ಕೋಪ ಶಾಂತವಾಗುತ್ತೆ. ಗುರು ಹೇಳಿದ್ರು, ನಾಲ್ಕನೇ ಈ ರೀತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಸುಮ್ಮನಿರುವುದು ಒಳ್ಳೆಯದು. ನೀವು ಈ ರೀತಿ ಜಾಗದಲ್ಲಿ ಸುಮ್ಮನಿರಬೇಕು. ಯಾವ ವಿಷಯದಲ್ಲಿ ನಿಮ್ಮ ಸಂಬಂಧ ಇರಲ್ವೋ, ಯಾವುದೇ ಬೇರೆ ವಿಷಯದಲ್ಲಿ ನಿಮ್ಮ ಸಂಬಂಧ ಇಲ್ಲ ಅಂದ್ರೆ ಆಗ ಅಲ್ಲಿ ನೀವು ಸುಮ್ಮನಿರುವುದು ಮುಖ್ಯ. ಯಾವುದೇ ಕಾರಣ ಇಲ್ಲದೆ ನೀವು ಬೇರೆಯವರ ವಿಷಯದಲ್ಲಿ ಮಧ್ಯ ಮಾತಾಡಿದ್ರೆ ಆಗ ಇದು ಅನಿಸಿಕೆಯಾಗಬಹುದು. ಇದರಲ್ಲಿ ಕೇವಲ ನಿಮ್ಮ ಮಾತ್ರ ಆಗುತ್ತೆ. ನೀವು ಆತುರದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುತ್ತಿರುವ ವಿವಾದದಲ್ಲಿ ನೀವು ಬೇಗ ತಲೆ ಹಾಕಬೇಡಿ. ಏನಾದರೂ ಮುಂದೆ ಇರುವವನು ನಿಮ್ಮನ್ನು ಕರೀತಿದ್ದಾನೆ ತಮ್ಮ ಜಗಳ ನಿಲ್ಲಿಸೋದಕ್ಕೆ ಆಗಲೇ ಮಾತ್ರ ನೀವು ಅಲ್ಲಿ ಹೋಗಿ. ಬೇರೆಯವರು ವ್ಯಕ್ತಿಗಳ ವಿಷಯಗಳಿಗೆ ನಾವು ಹಾಗೆ ಮಧ್ಯೆ ಹೋಗಬಾರ್ದು. ಎಲ್ಲಿ ತನಕ ವ್ಯಕ್ತಿ ನಿಮ್ಮನ್ನು ಕರೆಯೋದಿಲ್ವೋ ತಮ್ಮ ಜಗಳನ ಶಾಂತ ಮಾಡಿಸೋದಕ್ಕೆ ಕೆಲವು ಜನರು ಬೇರೆಯವರ ವಿಷಯಗಳ ಮಧ್ಯೆ ತಲೆ ಹಾಕ್ತಾರೆ. ಇದರಿಂದ ಅವರ ಮಾನ ಸಮ್ಮಾನ ಮರ್ಯಾದೆಯ ಮೇಲೆ ಜನ ಬೆರಳು ತೋರಿಸ್ತಾರೆ. ಗುರು ಹೇಳ್ತಾರೆ, ಈ 10 ಜಾಗಗಳಲ್ಲಿ 5ನೇ ಈ ರೀತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಬುದ್ಧಿವಂತಿಕೆಯಿಂದ ಸುಮ್ಮನೆ ಇರಬೇಕು. ನಿಮ್ಮ ಶಬ್ದಗಳಿಂದ ಯಾವುದೇ ಸ್ನೇಹಿತರಿಗೆ ಹಾನಿ ಉಂಟಾಗಬಾರದು. ಏನಾದರೂ ನಿಮ್ಮ ಶಬ್ದಗಳ ಮುಂದೆ ಇರೋ ವ್ಯಕ್ತಿಯ ಪರಿವಾರ ಅಥವಾ ತನ್ನ ಗೆಳೆಯರ ಕೆಟ್ಟ ಪ್ರತಿಷ್ಠೆ ಅಂಶಗಳು ತೋರಿಸ್ತಿದ್ರೆ ಆಗ ನೀವು ಸುಮ್ಮನೆ ಇರಬೇಕು. ಯಾವುದೇ ಪರಿವಾರ ಅಥವಾ ಗೆಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದ್ರಿಂದ ಕೇವಲ ನೀವೇ ಕೆಟ್ಟವರಾಗ್ತೀರಾ. ಯಾವುದನ್ನು ಸುಲಭವಾಗಿ ಮುಗಿಸಬಹುದು ಅದನ್ನ ನಿಮ್ಮ ಮಾತುಗಳಿಂದ ದೊಡ್ಡದಾಗಿ ಮಾಡಬೇಡಿ. ಕೂಗಾಡದೆ ಮಾತಾಡೋದನ್ನ ಪ್ರಯತ್ನ ಮಾಡ್ತಿರಬೇಕು. ಏನಾದ್ರೂ ನೀವು ಕೂಗಾಡದೆ ಯಾವುದೇ ಮಾತನ್ನ ಹೇಳೋದಕ್ಕೆ ಆಗಲ್ಲ ಅಂದ್ರೆ ಆಗ ನೀವು ಸುಮ್ಮನೆ ಇರೋದೇ ಒಳ್ಳೆಯದು. ಬೇರೆಯವರ ಮೇಲೆ ಕೂಗಾಡೋದ್ರಿಂದ ನಿಮ್ಮ ವ್ಯವಹಾರದ ಬಗ್ಗೆ ಗೊತ್ತಾಗುತ್ತೆ. ಹೆಚ್ಚು ಹೇಳೋದ್ರಿಂದ ಪರಿಸ್ಥಿತಿಗಳು ಸದಾ ಕೆಡ್ತಾನೆ ಹೋಗುತ್ತೆ. ಸಾಕಷ್ಟು ಸರಿ ಕೆಲವು ಸಂಬಂಧಗಳು ತುಂಬಾ ಜೋರಾಗಿ ಮಾತಾಡೋದ್ರಿಂದ ಮುರಿದು ಹೋಗುತ್ತೆ. ಅದಕ್ಕೆ ನಿಮ್ಮ ಧ್ವನಿಯಲ್ಲಿ ಸಿಹಿತನ ಇರಲಿ. ನಿಮ್ಮ ಶಬ್ದದಲ್ಲಿ ನಿಮ್ಮ ಗೆಳೆಯರಿಗೆ ನಿಮ್ಮ ಪರಿವಾರದವರಿಗೆ ಹಾನಿ ಉಂಟಾಗಬಾರದು. ಕೆಲವು ಸರಿ ನಿಮ್ಮ ಗೆಳೆಯರಿಗೆ ತಮಾಷೆ ಮಾಡಬೇಕಾದ್ರೂ ಆಗಲೂ ಮರ್ಯಾದೆಯ ಮಿತಿ ಇರಲಿ. ಯಾವಾಗ ಬೇರೆಯವರಿಗೆ ಶಬ್ದಗಳಿಂದ ನೋವಾಗುತ್ತೋ ಅಲ್ಲಿ ಸುಮ್ಮನೆ ಇರಿ. ಹೆಚ್ಚು ಮಾತಾಡೋದ್ರಿಂದ ಸದಾ ನಷ್ಟನೇ ಆಗುತ್ತೆ. ಯಾರ್ದೋ ಬೇರೆಯವರ ಪ್ರತಿಷ್ಠೆನ ನಮ್ಮ ಶಬ್ದಗಳ